ಇದಾಗಿರ್ತಾವ ಇಲ್ಲಿ ತಗೋ ಮಾರಿ ತಗೋ ಕಂಟಿನ್ಯೂ ಆಗಿದೆ ಎಲ್ಲ ತಗೋ ಇಲ್ಲ ಮಾತಾಡ್ತಾರೆ ನಿಂದ್ರು ಒಬ್ರು ಮಾತಾಡ್ತಾನೆ ಇಲ್ಲಿ ಮಾರಿ ತಗೋ ಹಂಗೆ ನೀರಿಂದೆಲ್ಲ ಬರ್ಲಿ ನೀರು ತಗೋದಿವ ಸಂತು ಖುಲ್ಲಾ ಮಾಡ್ಲಿಕ್ಕೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇವತ್ತ ಈ ವಿಡಿಯೋನ ತಾವು ನೋಡ್ತಾ ಇದ್ದೀರಿ. ದಯವಿಟ್ಟು ಮಾಧ್ಯಮದ ಮಿತ್ರರಲ್ಲಿ ನನ್ನ ಮನವಿ ಇದೆ, ಇದನ್ನ ಎಲ್ಲಾ ಜನರಿಗೆ ತಲುಪುವಂತೆ ನೀವು ಮಾಡಬೇಕು. ಯಾಕಂದ್ರೆ ಇಲ್ಲಿ ಅಮಾಯಕ 2 ಜೀವಗಳು ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ನೀವು ಇಲ್ಲಿ ಅಮಾಯಕವಾಗಿ ಎರಡು ಜೀವಗಳು ಪ್ರಾಣ ತೆತ್ತಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ತೆಲಂಗಾಣದಿಂದ ಬಂದಿರತಕ್ಕಂತ ಎಲ್ಲ ಒಂದು ಎಲೆ ಹಿಡುಕರ ಕಂಪನಿ ಇದೆ ಇಲ್ಲೊಂದು, ಆ ಕಂಪನಿ ಮುಖಾಂತರವಾಗಿ ಇಲ್ಲಿ ಬಂದು ಇಲ್ಲಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರ ಏನೋ ಮಾಡ್ಬೇಕಂತ ಅವ್ರು ಒಂದು ಹುನ್ನಾರದಿಂದ ಇಲ್ಲಿ ಬಂದಿದ್ದಾರೆ. ಈಗ ಇಲ್ಲಿ ಬಂದು 200-300 ಎಕರೆ ಜಮೀನನ್ನು ಖರೀದಿ ಮಾಡಿ ಇಂತಹ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿದ್ದಾರೆ. ಈ ಕೃಷಿ ಹೊಂಡ ಯಾವುದೇ ತರದಲ್ಲಿ ವೈಜ್ಞಾನಿಕವಾಗಿ ಕೃಷಿ ಹೊಂಡ ಅನ್ಸ್ಕೊಂಬೋದೇ ಇಲ್ಲ. ಆ ತರದ ಒಂದು ಕೃಷಿ ಹೊಂಡ ಇವತ್ತು ಇಲ್ಲಿ ನಿರ್ಮಾಣ ಮಾಡಿ ಜನರ ಜೀವಕ್ಕೆ ಒಂದು ಅಪಾಯದ ಒಂದು ಇದು ಬಾಗಿಲು ತೆರೆದಿಟ್ಟಂತ ಒಂದು ವಿಷಯ ಅನ್ಬಹುದು. ಇವತ್ತ ನೀವೆಲ್ಲ ನೋಡಬಹುದು, ಈ ಕಡೆ ನೋಡಿ ನೀವಿಲ್ಲಿ ಈ ಕೃಷಿ ಹೊಂಡಕ್ಕೆ ಈ ತರದ ರಸ್ತೆ ಇರೋದಿಲ್ಲ ಎಲ್ಲೂ ಕೂಡ. ಇಲ್ಲಿ ನೋಡ್ತಾ ಇರಬಹುದು ನೀವು, ಕೃಷಿ ಹೊಂಡಾಕ ಈ ತರದ ರಸ್ತೆ ಎಲ್ಲೂ ಇರೋದಿಲ್ಲ. ಈ ತರದ ಅವೈಜ್ಞಾನಿಕವಾಗಿರ್ತಕ್ಕಂಥ ಇನ್ನೊಂದು ರಸ್ತೆ ಇದೆ ಅಲ್ಲಿ. ಅವೈಜ್ಞಾನಿಕವಾಗಿ ಇಂತಹ ಒಂದು ಕೃಷಿ ಹೊಂಡ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೊಣೆ ಆಗ್ತಾರೆ ಅದಕ್ಕಾಗಿ ಬಂಧುಗಳೇ ಈ ವಿಷಯವನ್ನ ಇಡೀ ಜನರಿಗೆ ಮುಟ್ಟಬೇಕು. ಯಾಕಂದ್ರೆ ಇಂಥ ಅಧಿಕಾರಿಗಳು ಕೂಡ ಶಾಮೀಲಾಗಿ ಇಂಥ ಒಂದು ಕಾರ್ಯಕ್ಕೆ ಕೈಗೊಂಡಿದ್ದಾರೆ. ಇವತ್ತ ಸಾಕಷ್ಟು ದನ ಕರುಗಳು ಮತ್ತು ಪ್ರಾಣಿಗಳು ಇಲ್ಲಿ ಹತ್ಯೆ ಆಗಿದ್ದಾವೆ ಇಲ್ಲಿ ನೀರಿನಲ್ಲಿ ಮುಳುಗಿ. ಆದ್ರೆ ಇಲ್ಲಿವರೆಗೆ ಯಾವುದು ಹೊರಗೆ ಬಂದಿಲ್ಲ. ಇವತ್ತು 2 ಜೀವಗಳು ಅಮಾಯಕರಿಬ್ಬರು ಇವತ್ತು ಪ್ರಾಣ ತೆತ್ತಿರ್ತಕ್ಕಂಥ ಘಟನೆ ಇಲ್ಲಿ ನೋಡ್ತಿರ್ಬೋದು ನೀವು ಇವತ್ತು. ಅದಕ್ಕಾಗಿ ಇಂಥ ಈ ವಿಷಯವನ್ನ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಈಗ ಆ ಮಾಲೀಕರಿಗೆ ಮಾತಾಡಿದ್ರೆ ಅವರು ಯಾವುದೋ ಒಂದು ರೀತಿಯಿಂದ ಅವರು ಕಾನೂನು ಪ್ರಕಾರ ಮಾತಾಡ್ತೀನಿ ಅಂತ ಇದ್ದಾರೆ. ಯಾವ್ದು ಕಾನೂನು ಇದೆ ಇಲ್ಲಿ ಹೇಳಿ, ಯಾವ ಕಾನೂನು ಪ್ರಕಾರ ಮಾಡಿದ್ದಾರೆ ಅದು ನಿಮ್ಗೆಲ್ಲ ಗೊತ್ತಿರ್ಬೇಕು. ಕೃಷಿ ಹೊಂಡ ಈ ತರ ನಿರ್ಮಾಣ ಮಾಡ್ತಾರ? ಯಾವ ಅಧಿಕಾರಿಗಳು ಇವರಿಗೆ ಪರ್ಮಿಷನ್ ಕೊಟ್ಟವರು? ಆದ್ರೆ 3-4 ವರ್ಷದಿಂದ ಈ ತೆಗ್ಗನ್ನು ಕೆದರಿಸಿಟ್ಟು ಜನರ ಜೀವಕ್ಕೆ ಅಪಾಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ಡೀಪ್ ಹೊಡೆದಿದ್ದಾರೆ. ಅದಕ್ಕೆ ಯಾವುದೇ ವೈಜ್ಞಾನಿಕವಾದಂತ ರೀತಿ ಇಲ್ಲದಂತ ಒಂದು ಕೃಷಿ ಹೊಂಡ ಇವತ್ತು ನಿರ್ಮಾಣ ಮಾಡ್ಯಾರ. ಈ ಕೃಷಿ ಹೊಂಡದಿಂದ ಮತ್ತೆ ಯಾರಿಗಾದ್ರೂ ಉಪಯೋಗ ಆಗ್ತಾ ಇದೆ ಅದನ್ನೂ ಇಲ್ಲ. ಅವರಾದ್ರೂ ಕೂಡ ಬೇರೆ ಯಾವುದು ಕೃಷಿ ತರ ಚಟುವಟಿಕೆಗಳು ಕೂಡ ಇದ್ರ ಮುಖಾಂತರ ಮಾಡ್ತಾ ಇಲ್ಲ. ಆದ್ರೆ ಇಲ್ಲೇನೋ ಹುನ್ನಾರ ಮಾಡುವುದಕ್ಕಾಗಿ ಇಂಥ ಒಂದು ತೆಗ್ಗು ತೋಡಿಟ್ಟಿದ್ದಾರೆ. ಇದು ಜೀವಕ್ಕೆ ಅಪಾಯದ ಒಂದು ಮೃತ್ಯುಕೂಪ ಮಾಡಿದ್ದಾರೆ ಅಂತ ನಾನು ಇವತ್ತು ಹೇಳ ಬಯಸ್ತೀನಿ. ಅದಕ್ಕಾಗಿ ಮೀಡಿಯಾದ ಮಾಧ್ಯಮದ ಎಲ್ಲಾ ಮಿತ್ರರು ಇದನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕು ಮತ್ತೆ ಕಾನೂನು ಪ್ರಕಾರ ಹೋರಾಟ ಮಾಡುವಲ್ಲಿ ನಮಗೆ ನೆರವು ಕೊಡಬೇಕು ಅಂತ ಹೇಳಿ ನಾನು ಇವತ್ತು ಬೇಡ್ಕೊಳ್ತೀನಿ. ಅವ್ರ ಮಾಲಕರು ಬರ್ತಾರ ಬಾಡಿ ತೆಗೆಯಲ್ಲ ಅಂತ ಕರೆಕ್ಟ್ ಈಗ ಒಂದು ಅಮಾನವೀಯ ಕೃತ್ಯ ಇವತ್ತು ನಡೆದೋಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತೆಲ್ಲ ಊರಿನ ಜನರು ಇಲ್ಲಿ ಸೇರಿದ್ದಾರೆ. ಇವತ್ತ ಯಾವುದೇ ಕಾರಣಕ್ಕ ಅಂತ ಆರೋಪಿಗಳನ್ನು ಬಿಡಬಾರ್ದು. ಈ ಕೃಷಿ ಹೊಂಡ ಯಾರು ನಿರ್ಮಾಣ ಮಾಡಿದಾರೋ ಅವ್ರಿಗೆ ಮೊದಲು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಊರಿನವರ ಎಲ್ಲರ ಅಳಿವಿದೆ. ಅದರ ಪ್ರಕಾರ ಇಲ್ಲಿ ಊರಿನವರು ಇರ್ತಕ್ಕಂಥ ಎಲ್ಲಾ ಜನರು ಕೂಡ ಅವ್ರಿಗೆ ಅರೆಸ್ಟ್ ಮಾಡುವವರೆಗೆ ಈ ಮೃತದೇಹಗಳನ್ನ ಇಲ್ಲಿಂದ ಎತ್ತಕ್ಕೆ ಬಿಡಂಗಿಲ್ಲ ಅಂತ ಹೇಳಿ ಇವತ್ತ ಅಮರಣ ಅಂತ ಉಪವಾಸ ಕೂಡೋರ್ಲಕ್ಕೆ ಇವತ್ತೆಲ್ಲರೂ ತಯಾರಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಊರಿನ ಜನರಾದಂತ ಇವತ್ತು ಜಗನ್ನಾಥ್ ಸೌಕರ್ರು, ಸಿದ್ದು ಪಾಟೀಲ್ರು, ರವಿ ಪಾಟೀಲ್ರು ಇವರೆಲ್ಲರೂ ಕೂಡ ಇದ್ದಾರೆ. ಇವತ್ತ ಇಂಥ ನಿರ್ಣಯ ತಗೊಂಡಿದ್ದಾರೆ. ಅವರು ಒಂದೆರಡು ಮಾತಾಡ್ತಾರೆ ನೋಡಿ. ಈ ಕೃಷಿಗೆ ಸಂಬಂಧಪಟ್ಟಂತ ಮಾಲಕರು ಬರುವವರೆಗೂ ನಾವು ಇಲ್ಲಿ ಬಾಡಿ ತೆಗೆಯಲ್ಲ ಅಂತ ನಮ್ಮ ಊರಿನ ಜನರು ನಾವು ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಅವ್ರ ಮನೆಯಲ್ಲಿ ಬಹಳ ಅವ್ರ ಮನೆಯಲ್ಲಿ